ಜಿಲ್ಲೆಯಲ್ಲಿ ಹರಿದಾಡ್ತಿರುವ ಮಹಿಳೆಯರ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಸಮಗ್ರ ತನಿಖೆ ನಡೆದು ತಪ್ಪಿತಸ್ಥರು ಎಲ್ಲರಿಗೂ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಸಕಲೇಶಪುರ ಎಪಿಎಂಸಿ ಮಾಜಿ ಅಧ್ಯಕ್ಷ ಕವನ್ ಗೌಡ ಒತ್ತಾಯಿಸಿದರು. ನಗರದಲ್ಲಿ ಗುರುವಾರ ಬೆಳಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಅಶ್ಲೀಲ ವಿಡಿಯೋದಿಂದ ಹಾಸನ ಜಿಲ್ಲೆಯ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಿದೆ. ಜೊತೆಗೆ ಗೌರವಯುತ ಸಮಾಜದಲ್ಲಿ ಮಹಿಳೆಯರು ತಲೆ ತಗ್ಗಿಸುವಂತಾಗಿದೆ. ಕೂಡಲೇ ಈ ಪ್ರಕರಣದ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರು ಎಂತಹ ಪ್ರಭಾವಿಗಳಾಗಿದ್ದರೂ ಅವರನ್ನ ಬಂಧಿಸಬೇಕು. ವಿಡಿಯೋ ಮಾಡಿದವರು, ವಿಡಿಯೋ ಹರಿಬಿಟ್ಟವರು, ಇತರರಿಗೆ ವಿಡಿಯೋ ಹಂಚಿಕೆ ಮಾಡಿದವರು ಎಲ್ಲರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಕಂಟೆಂಟ್ ಏನಿತ್ತು, ಎಲ್ಲಿಂದ ಬಂತು, ಯಾರಿಗೆ ಕೊಟ್ಟರು, ಯಾರು ಬಿಟ್ಟರು, ಇದೆಲ್ಲ SIT ತನಿಖೆ ಮಾಡಿದ ಸತ್ಯಾಂಶ ಬರೋದು. ಆದ್ರೆ ಅದರಲ್ಲಿ ಯಾರೇ ಕೂಡ ಇದನ್ನ ಸೋಷಿಯಲ್ ಮೀಡಿಯಾಗೆ ಹಾಕಿದ್ರೆ ಅವೆಲ್ಲರೂ ಸೆಕ್ಷನ್ ಅಡಿ ಅಪರಾಧಿಗಳೇ. ಈಗ ನೋಡಿ, ಪೆನ್ ಡ್ರೈವ್ ಗಳನ್ನ ಇಂಥ ವಿರೋಧ, ನೀವು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪೆನ್ ಡ್ರೈವ್ ಹಾಕಿ, ಸೋಷಿಯಲ್ ಮೀಡಿಯಾಗಾರ ಹಾಕಿ ಅದನ್ನ ಸರ್ಕ್ಯುಲೇಟ್ ಮಾಡಿ, ಅದೆಲ್ಲ ಅಫೆನ್ಸ್ ಆಗಿದೆ. ಸೊ ಎಲ್ಲರೂ ಅಫೆನ್ಸ್ ಅಪರಾಧಿಗಳೇ. ಅದನ್ನ ಈಗ SIT ಅವ್ರು ಏನ್ ನೋಟಿಸ್ ಇಶ್ಯೂ ಮಾಡ್ಕೊಂತಾರ, ಅವ್ನ ಅರೆಸ್ಟ್ ಮಾಡ್ತಾರ, ತನಿಖೆ ಕರೆದ್ರೆ ಮಾಡ್ತಾರೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.